ಬಣ್ಣ ಹಾಕುವಂತ ಸಂದರ್ಭದಲ್ಲಿ ಅವನ ಮುಖ ನೋಡಿದ ಗಮನಿಸಿದಾಗ ನಮಗೆ ಅರ್ಥ ಆಗ್ತದೆ ಅವನ ಶರೀರಕ್ಕೆ ದೈವ ಏನು ಹುಳಿತಾ ಉಂಟಾ ಅಥವಾ ಆವಾಹನೆ ಆಗ್ತಾ ಉಂಟಾ ಅಂತ. ಗಗ್ಗರ ಅಂತ ಇದೆ, ಅದು ಮುಖ್ಯ ಮೂಲವಾದ ವಸ್ತು ಅದು. ಆ ಗಗ್ಗರವನ್ನು ಕಾಲಿಗೆ ಕಟ್ಟಿದ ನಂತರ ಅವನಿಗೆ ದೈವದ ಸಂಪೂರ್ಣ ಒಂದು ಒತ್ತು ಬರ್ತದೆ. ಧ್ವನಿಗಳು ಬಂದಾಗ ಅಲ್ಲಿ ಅವನಿಗೆ ಆವೇಶ ತನ್ನಿಂತಾನೆ ಆ ದೈವ ಅವನ ಆತ್ಮವನ್ನು ಪ್ರವೇಶಿಸುವಂತದ್ದು. ಯಾವಾಗ ದೈವದ ಮೇಲೆ ಬಿಸಾಡ್ತಾರ ಆಗ ಅವನಿಗೆ ಆವೇಶ ಬರ್ತದೆ. ಆ ಶಕ್ತಿಯನ್ನು ತಂದು ನಮ್ಮ ಹೃದಯದಲ್ಲಿ ಕೂತುಗೊಳಿಸಿ ದೊಡ್ಡ ಮುಖ್ಯ. ಆ ಶಕ್ತಿ ಯಾವುದು? ಈಗ ಚಾಮುಂಡಿ. ಆ ಚಾಮುಂಡಿಯ ಅಂಶ ನಮಗೆ ಗೊತ್ತಿರಬೇಕು. ಆ ಚಾಮುಂಡಿಯನ್ನು ನಾವು ಇಲ್ಲಿ ಕೂತುಗೊಳಿಸಿದಾಗಿ ಇರಬೇಕು. ಈಗ ದೇವರಿಗೆ ಮಂತ್ರ ಅಷ್ಟೋತ್ತರಗಳಿದೆಯಾ, ಅದೇ ರೀತಿ ದೈವಗಳಿಗೆ ಸಂಧಿ ಅಂತ ಇರ್ತದೆ, ಸಂಧಿ ಪಾಠ ಅಂತ. ಪ್ರತಿ ದೈವಕ್ಕೆ ಒಂದೊಂದು ಸಂಧಿ ಅಂತ ಇರುತ್ತೆ. ಆ ಸಂಧಿಗಳನ್ನ ನಾವು ಅಚ್ಚುಕಟ್ಟಾಗಿ ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆ ಆದ್ರೆ ಹೇಳ್ಬೇಕು. ಅಂಜಲಿ ದೈವದ ಸ್ವಲ್ಪ ಕಷ್ಟ ಆಗ್ತದೆ. ಅದು ಕೊನೆಯ ಇದು ಬಿಡುವಂತ ಸಂದರ್ಭದಲ್ಲಿ ಏನೋ ನಮ್ಮ ಶರೀರವನ್ನು ಗಟ್ಟಿ ಇಟ್ಕೊಂಡು ಆ ರೀತಿ ಅಂಶಗಳು ಕಾಣ್ತದೆ. ನಾವು ಈ ಹಿಂದಿನ ಸಂಚಿಕೆಯಲ್ಲಿ ದೈವ ನರ್ತಕರಾದಂತಹ ಕರುಣಾಕರ ಏನೇಕಲ್ ಅವ್ರ ಜೊತೆ ಮಾತಾಡ್ತಾ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಇವತ್ತು ಅವರು ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ದೈವ ನರ್ತನದ ಸಂದರ್ಭದಲ್ಲಿ ದೈವ ನರ್ತಕರಿಗೆ ಆವೇಶ ಬರುತ್ತೆ. ಸೊ ಈ ಆವೇಶ ಎಷ್ಟೊತ್ತಿರುತ್ತೆ, ಆವೇಶ ಬಂದಾಗ ಹೆಂಗಿರುತ್ತೆ, ಅದರ ಮಧ್ಯದಲ್ಲಿ ಹೆಂಗಿರುತ್ತೆ, ಹಾಗೆ ಆವೇಶ ಹೋದಂತ ಸಂದರ್ಭದಲ್ಲಿ ಯಾವ ರೀತಿ ವ್ಯತ್ಯಾಸಗಳಿರುತ್ತೆ, ಆವೇಶ ಬರೋದು ನಿಜನಾ, ಈ ಬಗ್ಗೆ ಒಂದಷ್ಟು ಜನರಿಗೆ ಗೊಂದಲ ಇರುತ್ತೆ, ಒಂದಷ್ಟು ಜನ ಇದು ನಾಟಕೀಯ ಅಂತ ಅನಿಸ್ತದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಸೊ ಹೇಳ್ದೆ ನಾನು ಆವಾಗ್ಲೇ, ಈ ದೈವ ನರ್ತನ ಮಾಡುವಂತ ಸಂದರ್ಭದಲ್ಲಿ ಆವೇಶ ಬರೋದು, ಸೊ ಯಾವ ರೀತಿ ಅದು ಬರುತ್ತೆ, ಆರಂಭ ಹೇಗಿರುತ್ತೆ ಆವೇಶ ಅಂತ? ಆವೇಶ ಅಂದ್ರೆ ಮೊದಲು ಎಣ್ಣೆ ಬುಳಿ ಅಂತ ಕೊಡ್ತಾರೆ ದೈವ ಕಟ್ಟುವವರಿಗೆ. ಆ ನಂತರ ಅವರು ಶುದ್ಧ ಆಗ್ಲಿಕ್ಕೆ ಎಲ್ಲ ಸ್ನಾನ ಎಲ್ಲ ಮಾಡಿ ಆದ ನಂತರ ಬಣ್ಣಕ್ಕೆ ಕೂತಾಗ ಮುಖಕ್ಕೆಲ್ಲ ಬಣ್ಣ ಹಾಕ್ಲಿಕ್ಕೆ ಇದೆ. ಬಣ್ಣ ಹಾಕುವಂತ ಸಂದರ್ಭದಲ್ಲಿ ಅವನ ಮುಖ ನೋಡಿದ ಗಮನಿಸಿದಾಗ ನಮಗೆ ಅರ್ಥ ಆಗ್ತದೆ ಅವನ ಶರೀರಕ್ಕೆ ದೈವ ಏನು ಹುಳಿತಾ ಉಂಟಾ ಅಥವಾ ಆವಾಹನೆ ಆಗ್ತಾ ಉಂಟಾ ಅಂತ. ಎಲ್ಲ ಅದಕ್ಕೆ ಬೇಕಾದ ಆಭರಣಗಳೆಲ್ಲ ಕಟ್ಟಿದಾಗ ಆ ವ್ಯಕ್ತಿ ಯಾರು ಎಂಬುದೇ ಗುರುತಿಸುವುದಕ್ಕೆ ಆಗದಿದ್ರೆ ಅವನ ಶರೀರಕ್ಕೆ ಆ ದೈವ ಆಹ್ವಾನೆ ಆಗಿದೆ ಅಂತ ಅರ್ಥ. ಸ್ವಲ್ಪ ಆದ್ರೂ ಅವನ ಮುಖ ವರ್ಣಿಕೆಯಲ್ಲಿ ಬದಲಾವಣೆ ಆಗ್ಲೇಬೇಕು. ಮತ್ತೆ ಎಲ್ಲ ಕಟ್ಟಿ ಆದ ನಂತರ ಅವನು ಗಗ್ಗರ ಅಂತ ಇದೆ, ಅದು ಮುಖ್ಯ ಮೂಲವಾದ ವಸ್ತು ಅದು. ಆ ಗಗ್ಗರವನ್ನು ಕಾಲಿಗೆ ಕಟ್ಟಿದ ನಂತರ ಅವನಿಗೆ ದೈವದ ಸಂಪೂರ್ಣ ಒಂದು ಒತ್ತು ಬರ್ತದೆ. ಅವನು ಇದು ಕೊಡಿನಾಡಿಗೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಬ್ಯಾಂಡ್, ಓಲಗ ಮತ್ತೆ ಕೊಂಬು, ಈ 3 ಧ್ವನಿಗಳು ಬಂದಾಗ ಅಲ್ಲಿ ಅವನಿಗೆ ಆವೇಶ ತನ್ನಿಂತಾನೆ ಆ ದೈವ ಅವನ ಆತ್ಮವನ್ನು ಪ್ರವೇಶಿಸುವಂತದ್ದು. ಕೈಯಲ್ಲಿ ಅಕ್ಕಿ ಕಾಳನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಿ ಯಾವಾಗ ದೈವದ ಮೇಲೆ ಬಿಸಾಡ್ತಾರ ಆಗ ಅವನಿಗೆ ಆವೇಶ ಬರ್ತದೆ. ಆವೇಶ ಬಂದು ಅದು ಕ್ಷಣಾರ್ಧ, ಆದ್ರೆ ಕೆಲವೇ ಸೆಕೆಂಡ್ಸ್ ಹೌದು ಬಂದು ಮಾತ್ರ ಆ ಶಕ್ತಿ ಮಾತ್ರ ಆ ಶಕ್ತಿಯನ್ನು ತಂದು ನಮ್ಮ ಹೃದಯದಲ್ಲಿ ಕೂತುಗೊಳಿಸಿ ದೊಡ್ಡ ಮುಖ್ಯ. ಆ ಶಕ್ತಿ ಯಾವುದು? ಈಗ ಚಾಮುಂಡಿ. ಆ ಚಾಮುಂಡಿಯ ಅಂಶ ನಮಗೆ ಗೊತ್ತಿರಬೇಕು. ಆ ಚಾಮುಂಡಿಯನ್ನು ನಾವು ಇಲ್ಲಿ ಕೂತುಗೊಳಿಸಿದಾಗಿ ಇರಬೇಕು. ಆವಾಗ ಏನಾಗ್ತದೆ, ಆ ಚಾಮುಂಡಿ ನಮ್ಮನ್ನು ಮಾತಾಡಿಸ್ತದೆ. ಈ ಹಂತಗಳು ಎಲ್ಲಿವರೆಗೆ ಅಂದ್ರೆ ಆಗ್ತಾ ಹೋಗ್ತಾ ಇರ್ತದೆ. ಅಲ್ಲಿ ಅದಕ್ಕೆ ಬೇಕಾದ ಆಹಾರ ಪದ್ಧತಿಗಳನ್ನು ಕೊಡುವಂತ ಸಂದರ್ಭ ಕೂಡ ಅದಕ್ಕೆ ಬೇಕಾದ್ರೆ ಸ್ವೀಕಾರ ಮಾಡ್ತದೆ. ಮನಸ್ಸು ಚಂಚಲ ಆಗ್ಬಾರ್ದು. ಮನಸ್ಸು ಚಂಚಲ ಆದ್ರೆ ಆ ದೈವದ ಏಕಾಗ್ರತೆ ಇದಾಗ್ತದೆ. ಅದ ಕಾರಣ ಏಕಾಗ್ರತೆ ಚೆನ್ನಾಗಿದ್ದು ಮಾಡ್ತಾ ಹೋದ್ರೆ ಆ ದೈವ ತನ್ನಿಂತಾನೆ ಅವನಿಗೆ ಉಳಿದು ಕುಟುಂಬ ರಕ್ಷಣೆ ಮಾಡ್ತದೆ. ಇವಾಗ ಒಂದು ದೈವ ನರ್ತನ ಮಾಡುವಾಗ ಅದು ಆವಾಗ ಆವೇಶ ಬಂದು ಹೋಗ್ತಾ ಇರತ್ತ ಅಥವಾ ಒಂದು ಬಾರಿ ಮಾತ್ರ ಬಂದಿರತ್ತ, ಹೇಗೆ ಅಂತ? ಆವೇಶಗಳು ಬಂದ ನಂತರ ಆ ಗಗ್ಗರವನ್ನು ತೆಗೆಯುವವರೆಗೆ ಅದರ ಆವೇಶ ಅಂಶಗಳು ಇರ್ತದೆ ಅಂತ ಅರ್ಥ. ಅಂದ್ರೆ ಅದರ ಅಂಶಗಳು ಶರೀರದಲ್ಲಿ ಇರ್ತದೆ ಅಂತ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು. ಹಾಗೆ ಈ ಒಂದು ದೈವ ನರ್ತನ ಸಮಯದಲ್ಲಿ ಹಿಮ್ಮೇಳನ ಅಂದ್ರೆ ಹಿಮ್ಮೇಳ ಕೂಡ ಇಂಪಾರ್ಟೆಂಟ್ ಆಗತ್ತೆ, ವಾದ್ಯ ಅದು ಯಾವ ತರ ನಿಮಗೆ ಇದಾಗತ್ತೆ ಅಂತ? ಅದರಲ್ಲಿ ಡೆಂಬರೆ ಅಂತ ಮುಖ್ಯ, ಚೆಂಡೆ ಅಂತ ಹೇಳ್ತಾರೆ ಡೆಂಬರೆ ಅಂತ. ಅದು ಅದರ ಶಬ್ದಕ್ಕೆ ಪಾಡ್ದನಗಳನ್ನ ಹೇಳ್ಬೇಕು. ಈಗ ದೇವರಿಗೆ ಮಂತ್ರ ಅಷ್ಟೋತ್ತರಗಳಿದೆಯಾ, ಅದೇ ರೀತಿ ದೈವಗಳಿಗೆ ಸಂಧಿ ಅಂತ ಇರ್ತದೆ, ಸಂಧಿ ಪಾಡ್ದನ ಅಂತ. ಪ್ರತಿ ದೈವಕ್ಕೆ ಒಂದೊಂದು ಸಂಧಿ ಅಂತ ಇರುತ್ತೆ. ಆ ಸಂಧಿಗಳನ್ನ ನಾವು ಅಚ್ಚುಕಟ್ಟಾಗಿ ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆ ಆದ್ರೆ ಹೇಳ್ಬೇಕು. ಅದರಲ್ಲಿ ಅದಕ್ಕೆ
ಕಲೆ ಬರುವಂತ ಓಕೆ. ಇನ್ನು ದೈವಕ್ಕೆ ಆಹಾರ ಕೊಡೋದು ಯಾವ ರೀತಿ ಆಹಾರ ದೈವಕ್ಕೆ? ಆಹಾರ ಅಂದ್ರೆ ಅದಕ್ಕೆ ಪಂಚಾಮೃತ ಅಂತ ಅಂದ್ರೆ 5 ಬಗೆಯ ಅಂಶಗಳನ್ನು ಕೊಡ್ಬೇಕು. ಕೋಳಿ ಕೂಡ ಕೊಡ್ಲಿಕ್ಕೆ ಇದೆ, ಅದು ಭಾರತ ದೂತರಿಗೆ ಅಂತ ಹೇಳ್ತಾರೆ. ಮತ್ತೆ ಉದುರು ಕೊಡ್ಬೇಕು, ಬಾಳೆಹಣ್ಣು ಕೊಡ್ಬೇಕು, ಬೆಲ್ಲ ಕೊಡ್ಬೇಕು, ಮತ್ತೆ ಅವಲಕ್ಕಿ ಹಾಕಿದ್ರು ಹಾಕಬಹುದು, ಇಲ್ಲದ್ರೆ ಇಲ್ಲ. ಮತ್ತೆ 5 ಬಗೆಯ ಅಂಶಗಳು ಅದರಲ್ಲಿ ಇರ್ಬೇಕು ಟೋಟಲ್ ಆಗಿ. ಓಕೆ 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 ಓಕೆ. ಈ 5 ಅಂಶಗಳು ಇರ್ಬೇಕು ಅಂತ. ಓಕೆ. ಈಗ ದೈವ ನೀವ್ ಹೇಳಿದ್ರಿ ಆವೇಶ ಬಂದಾಗ ಮಧ್ಯದಲ್ಲಿ ಯಾವ ತರ ಇರುತ್ತೆ, ಅದು ಬಿಡ್ತಾ ಹೋದಾಗ ಆವೇಶ ಕಮ್ಮಿ ಆದಾಗ ಯಾವ ರೀತಿ ನಿಮ್ಗೆ ಗೊತ್ತಾಗತ್ತೆ ಅಂತ? ನಾವು ಉಲ್ಲಾಸ ಭರಿತವಾಗಿರ್ತೇವೆ. ದೈವದ ಶಕ್ತಿ ನಮ್ಮ ಶರೀರದಲ್ಲಿ ಇದ್ದಾಗ ನಮಗೆ ಯಾವುದೇ ರೀತಿಯ ನೋವು ಭಾವಗಳು ಗೊತ್ತಾಗಲ್ಲ. ಬಂದವರು ಏನ್ ಮಾಡ್ತಾರೆ ಅಂದ್ರೆ ದೈವ ಅಂತೇಳಿ ಕೈ ಮುಗಿದು ಹೋಗ್ತಾರೆ ಅಷ್ಟೇ. ಆದ್ರೆ ಅವನಿಗೆ ಅಲ್ಲಿ ಒಳಗಡೆ ನೋವಾಗ್ತಾ ಉಂಟು, ಏನಾಗ್ತಾ ಉಂಟು ಎಂಬ ವಿಷಯಗಳು ಗೊತ್ತಾಗುದಿಲ್ಲ. ಆ ನೋವು ಅವನಿಗೆ ಖಂಡಿತವಾಗಿ ಕೆಲವೊಬ್ಬರಿಗೆ ಆಗ್ತದೆ, ಕೆಲವೊಬ್ಬರಿಗೆ ಆಗಲ್ಲ. ಅಂದ್ರೆ ನೋವು ಆಗದೆ ಇದ್ದು ಅವ್ನು ಏನು ಉಲ್ಲಾಸ ಭರಿತವಾಗಿ ಚೆನ್ನಾಗಿ ಮಾತಾಡ್ತಿದ್ರೆ, ಉಲ್ಲಾಸ ಭರಿತವಾಗಿ ದೈವ ಇದು ಮಾಡ್ತಾ ಇದ್ರೆ ಅವನ ಶರೀರದಲ್ಲಿ ಅದು ಏಕಾಗ್ರತೆಯಿಂದ ದೈವ ಉಂಟು ಅಂತ ಅರ್ಥ. ಅದು ಮುಕ್ತಾಯ ಆಗುವಂತ ಸಂದರ್ಭದಲ್ಲಿ ಅದು ಕೊನೆ ಆಗುವಾಗ ಅದು ಅವನ ಶರೀರದಲ್ಲಿ ಸಂಪೂರ್ಣ ಸೇರಿದ್ರೆ, ಅದು ಅವನ ಆವೇಶ ಬಂದಿದ್ರೆ ಕೊನೆಗೆ ಅದು ಬಿಟ್ಟು ಹೋಗ್ಲಿಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಆ ರೀತಿ ಅನುಭವ ಆಗಿದೆ. ನಿಮಗೆ ಯಾವಾಗ ಅಂದ್ರೆ ಒಂದೊಂದು ದೈವದ ಆವೇಶ ಒಂದೊಂದ್ ತರ ಇರುತ್ತೆ. ಹೌದೌದು. ಸೊ ಯಾವ ದೈವದ ಆವೇಶ ಬಂದಾಗ ಕಷ್ಟ ಆಗತ್ತೆ ಅಂದ್ರೆ ಆ ತರ ಇರುತ್ತೆ ಸಿಚುವೇಶನ್? ಪಂಜುರ್ಲಿ ದೈವದ ಸ್ವಲ್ಪ ಕಷ್ಟ ಆಗ್ತದೆ. ಅದು ಕೊನೆಯ ಇದು ಬಿಡುವಂತ ಸಂದರ್ಭದಲ್ಲಿ ಏನೋ ನಮ್ಮ ಶರೀರವನ್ನು ಗಟ್ಟಿ ಇಟ್ಕೊಂಡು ಆ ರೀತಿ ಅಂಶಗಳು ಕಾಣ್ತದೆ. ಅದು ಮಾತ್ರ ಮತ್ತೆ ಗಗ್ಗರೆಲ್ಲ ಇದಾದ್ಮೇಲೆ ಮತ್ತೆ ಫ್ರೀ ಆಗ್ತದೆ. ನೀವೀಗ ನಿಮ್ಗೆ ಕಟ್ಟಿದ್ರಲ್ಲಿ ಈಗ ನಿಮ್ಗೆ ನೀವು ಹೇಳಿದ್ರಿ 24 ವರ್ಷದಲ್ಲಿ ತುಂಬಾ ಇಷ್ಟ ಆದಂತ, ನಾನು ಈ ಒಂದು ನೇಮ ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಖುಷಿ ಕೊಟ್ಟದಂದ್ರೆ, ಎಲ್ರೂ ನೀವ್ ಹೇಳಿದ್ರೆ ನನಗೆಲ್ಲವೂ ಕೂಡ ಇಷ್ಟನೇ, ನಾನು ಖುಷಿಯಿಂದಲೇ ಮಾಡ್ತೀನಿ ಅಂತ. ಆದ್ರೆ ನನ್ನ ನೆನಪಿನಲ್ಲಿ ಉಳಿಯುವಂತದ್ದೊಂದು, ನಾನು ಕಟ್ಟಿದಂತ ಈ ದೈವ ನನಗೆ ತುಂಬಾನೇ ಅದ್ರ ಮುಖ ವರ್ಣಿಕೆ ಇರ್ಬೋದು, ಅಥವಾ ಅವತ್ತು ನೀವು ರೆಡಿ ಆದಿರ್ಬೋದು, ಅಥವಾ ಏನಾದ್ರೂ ಒಂದು ಮೆಮೊರಿ ಇರುತ್ತೆ ಖುಷಿ ಕೊಟ್ಟದ್ದು, ಯಾವ್ದು ಅಂತ? ಅದು ರುದ್ರ ಚಾಮುಂಡಿ. ಅದು ಗೌಡ ವಂಶದವರದು. ಅವರ ಧರ್ಮದೈವ ಅಂದ್ರೆ ಅದ್ವಿ. ಅದು ಮೈಸೂರಿಗೆ ಹೋದ್ರೆ ಚಾಮುಂಡೇಶ್ವರಿ, ಘಟ್ಟದಿಂದ ಇಳಿದ ನಂತರ ದೈವವಾಗಿ ಬಂದದ್ದು. ಅದರದ್ದು ನನಗೆ ಬಹಳ ಖುಷಿ ಅಂದ್ರೆ, ನಾನು ತುಂಬಾ ಒಂದು ಗೌರವವನ್ನು ಪಡೆದೇನೆ ಆ ಸ್ಥಾನದಲ್ಲಿ. ಯಾಕೆಂದ್ರೆ ನಾನು ಅದರ ಸಂಧಿಪಾರ್ಥನೆ ಹೇಳದೆ ಆ ದೈವವನ್ನು ಇದು ಮಾಡುದಿಲ್ಲ. ಮತ್ತೆ ಅದು ಕಟ್ಟಿದ್ರೆ ನಾನು ತುಂಬಾ ಉಲ್ಲಾಸಭರಿತ ಆಗಿರ್ತೇನೆ. ಮತ್ತೆ ನಾನು ಇವತ್ತೊಂದು ಕಟ್ಟಿ ಕಂಟಿನ್ಯೂ ಮಾಡಿದ್ದು ಉಂಟು. ಒಂದು 7-8 ದಿವಸದ ನೇಮಗಳು ಕಂಟಿನ್ಯೂ ಕಟ್ತಾ ಹಾಗೆ ಹೋಗ್ತಾ ಇರ್ತೇನೆ. ಆದ್ರೆ ನನಗೆ ಕಷ್ಟ ಅಂತ ಎನಿಸಿಕೊಳ್ಳಿಲ್ಲ. ಮತ್ತೆ ರುದ್ರ ಚಾಮುಂಡಿ ನೇಮ ನನಗೆ ತುಂಬಾ ಇಷ್ಟ. ಮತ್ತೆ ಅದರ ಕೈ ಬಳೆ ನನಗೆ ಮೊದಲು ಬಿದ್ದದ್ದು, ಗಡಿಯಾದ್ದು. ಅದರದ್ದು ಟೋಟಲ್ 4 ಕೈ ಬಳೆ ಅದರದೇ ಸಿಕ್ಕಿದೆ. ಸಾಧಾರಣ ರುದ್ರ ಚಾಮುಂಡಿ ದೈವಕ್ಕಿಂತಲೇ ಅದರ ಒಂದು 70-80 ಉಂಗುರಗಳು ಸಿಕ್ಕಿದೆ ನನಗೆ ಅದರಲ್ಲಿ ಇದೆ. ಮತ್ತೆ ಅದರ ವಿಷಯಗಳನ್ನು ಕೂಡ ನಾನು ದೈವ ಕಲಾ ಇದಕ್ಕೆ ಕೊಟ್ಟಿದ್ದೇನೆ. ಯಾವುದು ದಯಾನಂದ ಕಡಸ ಸರ್ ಹತ್ರ ಸ್ವಲ್ಪ ಚರ್ಚಿಸಿದ್ದೇನೆ ಹಾಗೆ. ಸರ್, ನೀವು ಹೇಳಿದ್ರಿ ದೈವಾರಾಧನೆ, ಶಿಕ್ಷಕ ವೃತ್ತಿ, ಜ್ಯೋತಿಷ್ಯ, ಇದೆಲ್ಲವೂ ಕೂಡ ನೀವು ಮಾಡೋದಾದ್ರೂ ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಂತಿರೋದು ನಿಮ್ಮ ಕುಟುಂಬ. ನೀವೆಷ್ಟು ಎಫರ್ಟ್ ಹಾಕ್ತಿರೋ, ನೀವೆಷ್ಟು ಕಷ್ಟ ಪಡ್ತಿರೋ ಅಷ್ಟೇ ಕಷ್ಟ ನಿಮ್ಮ ಮನೆಯವ್ರು ಮಾಡ್ತಾರೆ. 2 ಮಕ್ಕಳನ್ನ ನೋಡ್ಕೋಬೇಕು, ಅವರು ಕೂಡ ಟೀಚರು. ಸೊ ಅವ್ರ ಜೊತೆ ಮಾತಾಡೋಣ, ನಿಮ್ಮ ಈ ಒಂದು ಕೆಲಸದ ಬಗ್ಗೆ ಅವ್ರಿಗೆ ಹೇಗಿದೆ ಅನ್ನೋದನ್ನ ಮಾತಾಡೋಣ ಮುಂದಿನ ಸಂಚಿಕೆಯಲ್ಲಿ.